ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕರೇ, ಸಾಧಿಸುವ ಛಲ ಇದ್ದರೆ, ಕಠಿಣ ಪರಿಶ್ರಮವಿದ್ದರೆ, ಸರಿಯಾದ ಗುರಿ ಇದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಹಲವಾರು ಉದಾಹರಣೆಗಳನ್ನು ಕಾಣ್ತಾ ಇದ್ದೇವೆ. ಅಲ್ಮದೀನಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಂಥ ಮೊಹಮ್ಮದ್ ಶಹೀರ್ ಎಂಬ ವಿದ್ಯಾರ್ಥಿ ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿದ್ದಾರೆ. ಅಲ್ಮದೀನಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲಿತು ಪ್ರತಿ ತರಗತಿಯಲ್ಲೂ ಅತ್ಯುತ್ತಮ ಮಾರ್ಕನ್ನು ಪಡೆದು ಟಾಪರ್ ಆಗಿದ್ದಂತಹ ಮೊಹಮ್ಮದ್ ಶಹೀರ್ ಈ ಬಾರಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತವಾದ ಮಾರ್ಕನ್ನು ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ 14ನೇ ರ್ಯಾಂಕನ್ನು ತಂದುಕೊಟ್ಟ ನಮ್ಮ ಶಾಲೆಗೂ ಅವರ ಕುಟುಂಬಕ್ಕೂ ಕೀರ್ತಿಯನ್ನು ತಂದಿದ್ದಾರೆ. ಅವರನ್ನು ಪರಿಚಯಿಸುವಂತಹ ಮತ್ತು ಅವರ ಅನುಭವಗಳನ್ನು ಕೇಳಲಿಕ್ಕೆ ಇದ್ದೇವೆ. ವೆಲ್ಕಮ್ ಮೊಹಮ್ಮದ್ ಶಹೀರ್. Thank you. Congratulations. Thank you, sir. You made us very proud. Your outstanding performance in our school. Thank you. It is very, very proud for us, especially to our school and teachers, principal and our management. Thank you, sir. First of all, I want to ask you, how did you feel when you saw your result? Before revaluation, my marks were 599, which I was very shocked and heartbroken because I had expected more than 610. But my parents and teachers supported me and encouraged me to put for revaluation. After revaluation, I got 612 out of 625, which I was very happy of. And my parents and teachers were happy too. ನೀವು ಹೇಳಿದ್ರಿ ಈಗ ಫಸ್ಟಿಗೆ 599 ಮಾರ್ಕ್ ಇತ್ತು, ನಂತರ ರಿವ್ಯಾಲ್ಯೂಷನ್ಗೆ ಕೊಟ್ರಿ ಅಂತ. ನಿಮಗೆ ಕಾನ್ಫಿಡೆನ್ಸ್ ಇತ್ತು ನಿಮಗೆ ಜಾಸ್ತಿ ಮಾರ್ಕ್ ಬರ್ಬೋದು ಅಂತ ಹೇಳಿ? ಮ್ಯಾಥ್ಸಲ್ಲಿ ನನಗೆ ಕನ್ಫರ್ಮ್ ಇತ್ತು, ಏಕೆಂದರೆ ನಾನು 96 ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ 89 ಸಿಕ್ಕಿತ್ತು ನನಗೆ ಮಾರ್ಕ್ಸ್. ಅದನ್ನು ನೋಡಿ ನನಗೆ ಫಸ್ಟ್ ಆಯ್ತು ಇದು ನನ್ನ ಮಾರ್ಕ್ಸ್ ಅಲ್ವೇ ಅಲ್ಲ ಅಂತ. ನನ್ನ ಟೀಚರ್ಸ್ ಕೂಡ ಹೇಳಿದರು, ನೀನೆಲ್ಲ ಬರೆದಿದ್ದೀಯಲ್ಲ ಅದು ಕಡಿಮೆ ಬಂತಲ್ಲ, ನೀ ರಿವ್ಯಾಲ್ಯೂಯೇಷನ್ಗೆ ಹಾಕು ಅಂತ. ನನಗೆ ಕನ್ಫರ್ಮ್ ಇತ್ತು 96 ಬರ್ತದೆ ಅಂತ. ಆದರೆ ಅದನ್ನು ನೋಡಿ ನನಗೆ ತುಂಬ ಶಾಕ್ ಆಗಿತ್ತು. ಮತ್ತು ಸೋಷಲಲ್ಲೂ ಕೂಡ ನಾನೆಲ್ಲ ಬರೆದಿದ್ದೆ, ಆದರೂ ಕೂಡ 95 ಮಾರ್ಕ್ಸ್ ಸಿಕ್ಕಿತ್ತು. ಅದನ್ನೆಲ್ಲ ನೋಡಿ ನನಗೆ ಕನ್ಫರ್ಮ್ ಆಯಿತು ನನಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಬರ್ಬೋದಂತ. ನನಗೆ ಕಾನ್ಫಿಡೆನ್ಸ್ ಕೂಡ ಇತ್ತು ಜಾಸ್ತಿ ಬರ್ತದೆ ಅಂತ. ನಿಮ್ಮ ಕಾನ್ಫಿಡೆನ್ಸ್ನಿಂದಾಗಿ ನಿಮಗೆ 12 ಮಾರ್ಕ್ ಜಾಸ್ತಿ ಸಿಗುವಂತಾಯಿತು ಅಲ್ವಾ? ತುಂಬ ಮೆಚ್ಚಬೇಕಾದದ್ದು ನಿಮ್ಮ ಧೈರ್ಯ. ಯಾಕೆಂತ ಹೇಳಿದರೆ ಕೆಲವರು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ತುಂಬ ಹೆದರ್ತಾರೆ. ಯಾಕೆಂತ ಹೇಳಿದರೆ ಇದ್ದ ಮಾರ್ಕ್ ಹೋಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ನಿಮಗೆ ಆ ಕಾನ್ಫಿಡೆನ್ಸ್ ಇತ್ತಲ್ಲ, ಅದರಿಂದ ನಿಮಗೆ 12 ಮಾರ್ಕ್ ಜಾಸ್ತಿ ಬಂದು 14ನೇ ರ್ಯಾಂಕ್ ಬರುವಾಗೆ ಆಯಿತು ನಿಮಗೆ. ರಿವ್ಯಾಲ್ಯೂಯೇಷನ್ ನಂತರ 610ಗಿಂತ ಜಾಸ್ತಿ ಬರ್ಬೋದಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ 612 ಜಾಸ್ತಿ ಆಯಿತು. ಜಾಸ್ತಿ ಬಂತು. ಶಹೀರ್, ಈಗ ನೀವು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನಲ್ಲಿ ಅಲ್ಮದೀನಾದಲ್ಲಿ ಕಲ್ತಿದ್ದೀರಿ. ನಿಮ್ಮ ಊರು, ನಿಮ್ಮ ಪರಿಚಯ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾನು ಇಂದಬೆಟ್ಟು ಬೆಳ್ತಂಗಡಿಯಲ್ಲಿರೋದು. ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಾಯಿ, ನನ್ನ ತಮ್ಮ, ನನ್ನ ಅಪ್ಪ ನನಗೆ 1.5 ವಯಸ್ಸಿದ್ದಾಗ ತೀರಿಕೊಂಡಿದ್ದರು. ನನ್ನ ಅಪ್ಪನ ಊರು ನೆರಿಯ ಬಯಲು ಕಕ್ಕಿಂಜೆ ಸೈಡಲ್ಲಿ. ನನ್ನ ಅಪ್ಪ ತೀರಿಕೊಂಡಿದ್ದರ ನಂತರ ನನ್ನ ತಾಯಿ 2ನೇ ಮದುವೆ ಆದರು. ಅದರ ನಂತರ ನಾವು ಮಂಜನಾಡಿಗೆ ಶಿಫ್ಟ್ ಆದೆವು. ಆಮೇಲೆ ಮಂಜನಾಡಿ ಶಿಫ್ಟ್ ಆದಾಗ ನನ್ನ ತಾಯಿ ಹೇಳಿದರು ಅಲ್ಮದೀನಾ ಶಾಲೆಗೆ ಹಾಕುವ ಅಂತ. ನಿಮ್ಮ ಅಪ್ಪ ಇಸ್ಮಾಯಿಲ್ ಸಕಾಫಿ ಅಲ್ವಾ? ಅವರು ಅಲ್ಮದೀನಾದಲ್ಲಿ ಕಲಿತವರು, ಶರಫುಲ್ ಉಲಮಾ ಅವರ ಶಿಷ್ಯರಾಗಿದ್ದರು. ಗೊತ್ತಾ ನಿಮಗೆ? ಅದು ಗೊತ್ತಿತ್ತು. ನೋಡಿ ಮುಖ ಪರಿಚಯ ಉಂಟು ಅವ್ರದ್ದು? ನೋಡಿದ್ದು ಇಲ್ವಾ? ಓಕೆ, ನನಗೆ ಅವರ ಒಳ್ಳೆಯ ಪರಿಚಯ ಇತ್ತು. ಅವರು ಇಲ್ಲಿ ದರ್ಸ ಕಲಿತಿರುವಾಗಲೇ ನಾನು ಅವರನ್ನು ನೋಡ್ತಾ ಇದ್ದೆ. ನಾನು ಅವತ್ತು ಇಲ್ಲಿ ಸೇವೆಯಲ್ಲಿರುವಾಗ ಉಸ್ತಾದರವರು ಹೇಳಿದರು ನಮ್ಮ ದರ್ಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಗ್ಲೀಷ್ ಕಲಿಸಬೇಕು ಅಂತ ಹೇಳಿ. ಹಾಗೆ ಆ ಬ್ಯಾಚಲ್ಲಿ ಅವರು ಕೂಡ ಬೇಸಿಕ್ ಇಂಗ್ಲೀಷನ್ನು ಕಲಿತಾ ಇದ್ದರು. ಹಾಗೆ ನಂತರ ಅವರು
ಸಕಾಫಿಯಾಗಿ ಮತ್ತೆ ಇಲ್ಲಿ ಹಲವಾರು ವರ್ಷ ಖತೀಬರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅವರು ಸಾಧು ಸ್ವಭಾವ, ಒಳ್ಳೆಯ ವಾಗ್ಮಿ ಮತ್ತು ಇಮಾಮತ್ತು ನಿಂತರೆ ಒಳ್ಳೆಯ ಕಿರಾತ್ ಪಡಿಸುವವರು. ತುಂಬ ಹೆಮ್ಮೆ ಆಗ್ತಾಯಿತ್ತು ಅವರನ್ನು. ಅವರು ಅಕಸ್ಮಾತ್ ಅವರು ತುಂಬ ಬೇಗ ತೀರಿಕೊಂಡ್ರು. ಅಲ್ಲಾಹನ ವಿಧಿ ಅಂತ ಇರಬೇಕು, ಅಲ್ಲಾಹ್ ಅವರಿಗೆ ಮಾಫಿರತ್ ಮತ್ತು ಮರಹಮತ್ ನೀಡಲಿ. ಅವರೊಬ್ಬ ಮಗನು ಮತ್ತೆ ನಮ್ಮ ಅಲ್ಮದೀನಾ ಸಂಸ್ಥೆಯಲ್ಲಿ ಶಾಲೆಯಲ್ಲಿ ಕಲಿತು ಟಾಪರ್ ಆಗಿ ನಮಗೆ ಹೆಮ್ಮೆ ಪಡುವಂಥ ಒಂದು ಸಂಗತಿಯನ್ನು ನೀವು ಮಾಡಿದ್ದೀರಿ. ನಿಮ್ಮ ತಂದೆಯ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ, ಅದೇ ರೀತಿ ನಮ್ಮ ಸಂಸ್ಥೆಯ ಒಂದು ಕೀರ್ತಿಯನ್ನು ಕೂಡ ಹೆಚ್ಚಿಸಿದ್ದೀರಿ. ತುಂಬ ಸಂತೋಷ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ನೀವು ತಂದೆ ತೀರಿಕೊಂಡ ನಂತರ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾರು ಸಪೋರ್ಟ್ ಮಾಡಿದ್ದು ನಿಮಗೆ? ನೀವು ಚಾಲೆಂಜನ್ನು ಹೇಗೆ ಫೇಸ್ ಮಾಡಿದಿರಿ? ತಮ್ಮ ಮನೆಯ ಬಡತನ ಇರ್ಬೋದು, ನಿಮ್ಮ ತಾಯಿಗೆ ತುಂಬ ಕಷ್ಟ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು? ಇದರ ಬಗ್ಗೆ ಸ್ವಲ್ಪ ವಿವರಿಸಿ. ಕಲಿಯುವುದರಲ್ಲಿ ನನ್ನ ತಾಯಿ ಸಪೋರ್ಟ್ ಮಾಡಿದರು. ಮತ್ತು ಚೆನ್ನಾಗಿ ಕಲಿತು ನನ್ನ ಫ್ಯಾಮಿಲಿಗೆ ಒಂದು ಸುಖ ಜೀವನ ಕೊಡಬೇಕೆಂಬ ಚಾಲೆಂಜನ್ನು ನಾನು ನನ್ನಲ್ಲಿಯೇ ತೆಗೆದಿದ್ದೇನೆ. ಹಾಗಾಗಿ ನಾನು ಚೆನ್ನಾಗಿ ಓದಬೇಕು, ಓದಿ ನಂತರ ನನ್ನ ಫ್ಯಾಮಿಲಿಯಿಂದ ಎಲ್ಲ ಕಷ್ಟಗಳನ್ನು ದೂರ ಮಾಡಬೇಕು ಎಂಬುದನ್ನು ನಾನು ಚಾಲೆಂಜ್ ಮಾಡಿದ್ದೇನೆ. ಶಹೀರ್, ಅಲ್ಮದೀನದಿಂದ ನಿಮಗೆ ಏನೆಲ್ಲ ಸಹಾಯ ಸಿಕ್ಕಿತ್ತು? ಅಲ್ಮದೀನಾ ಸ್ಕೂಲಿಂದ ಅಥವಾ ಅಲ್ಮದೀನಾ ಸಂಸ್ಥೆಯ ಕಡೆಯಿಂದ ನಿಮಗೆ ಏನೆಲ್ಲ ಸಹಾಯ ಸಿಕ್ಕಿದೆ? ಅಲ್ಮದೀನಾ ಶಾಲೆಯಿಂದ ಮತ್ತು ಸಂಸ್ಥೆಯಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು ನನಗೆ. ಮ್ಯಾನೇಜ್ಮೆಂಟ್ ಅವರಿಂದ ನನಗೆ ಫೀಸ್ ಫ್ರೀ ಆಗಿತ್ತು. ಮತ್ತು ನನ್ನ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನು ಡೌಟ್ ಇದ್ದರೂ ಕೇಳಿದರೆ ಹೇಳಿಕೊಡ್ತಿದ್ರು. ಅವರು ಹೇಳಿದ್ದನ್ನೇ ನಾನು ಕಲ್ತದ್ದು, ಬೇರೆ ನಾನು ನೋಡಿ ಕೂಡ ಇಲ್ಲ. ಅವರು ಯಾವುದೆಲ್ಲ ಹೇಳಿದ್ರು ಅದೇ ನಾನು ಕಲ್ತದ್ದು. ಅದೆಲ್ಲ ಕಲಿತು ನನಗೆ ಒಳ್ಳೆಯ ಮಾರ್ಕ್ಸ್ ಬಂದಿದೆ ಮತ್ತು ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ. ಮರ್ಹೂಮ್ ಶರಫುಲ್ ಉಲೂಮ್ ಅಬ್ಬಾಸ್ ಉಸ್ತಾದರಿಂದ ಹಾಗೂ ಅವರ ಮಗ ಕಾದರ್ ಉಸ್ತಾದರವರ ನೇತೃತ್ವದಲ್ಲಿ ನಡೆಯುವ ಸಂಸ್ಥೆಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದಿರಿ. ಫೀಸು ಕೂಡ ಫುಲ್ ಫ್ರೀ ಮಾಡಿದ್ದಾರೆ. ಮಾತ್ರ ಅಲ್ಲ, ನಿಮ್ಮ ತಂದೆಯ ಬಗ್ಗೆ ಕೂಡ ಶರಫುಲ್ ಉಲೂಮ್ ಅವರಿಗೆ ತುಂಬ ಅಭಿಮಾನ ಇತ್ತು ಅಂತ ನಾನು ಗಮನಿಸಿದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅವರು ಇಲ್ಲಿ ಸೇವೆಯಲ್ಲಿ ಇರುವಾಗಲೇ ಅವರು ನಿಧನ ಹೊಂದಿದ್ದು, ನಿಮ್ಮ ತಂದೆಯವರು. ಆಗ ನಿಧನ ಹೊಂದಿದ ಸಂದರ್ಭದಲ್ಲಿ ಒಂದು ಘಟನೆ ನೆನಪಾಗ್ತದೆ. ಏನಂತ ಹೇಳಿದರೆ, ಅಲ್ಲಿ ಆವತ್ತು ನಮ್ಮ ಸಂಸ್ಥೆಯಲ್ಲಿ ಏನೋ ಒಂದು ಕಟ್ಟಡದ ಇನಾಗರೇಷನ್ ಇತ್ತು. ವಿದೇಶದಿಂದ ಅರಬಿಗಳು ಬರುವಂಥ ಒಂದು ಕಾರ್ಯಕ್ರಮ, ತುಂಬ ಬ್ಯುಸಿಯಾಗಿದ್ದರು. ಅದೇ ದಿವಸವಾಗಿತ್ತು ನಿಮ್ಮ ತಂದೆ ನಿಧನ ಹೊಂದಿದ್ದು. ಆದರೂ ಕೂಡ ಈ ಒಂದು ಬ್ಯುಸಿಯ ನಡುವೆ ಕೂಡ, ಈ ಕಾರ್ಯಕ್ರಮದ ನಡುವೆ ಕೂಡ ಬಿಡುವು ಮಾಡಿಕೊಂಡು ಉಸ್ತಾದರವರು ನಿಮ್ಮ ತಂದೆಯ ಊರು ನೆರಿಯ, ಅಲ್ಲಿ ಅಲ್ವ ಅವರ ಮಕ್ಬರ ಇರುವುದು, ಅಲ್ಲಿಗೆ ಹೋಗಿ ಅವರು ಜನಾಜಕ್ಕಾಗಿ ನೇತೃತ್ವ ಕೊಡಲಿಕ್ಕೆ ಅವರು ಅಲ್ಲಿ ಬಂದಿದ್ದು ನನಗೆ ನೆನಪಾಗ್ತಾ ಇದೆ. ಅಂಥ ಉಸ್ತಾದರು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಅದೇ ರೀತಿ ನಮ್ಮ ಸಂಸ್ಥೆಯಿಂದ ಫುಲ್ಲು ಸಪೋರ್ಟ್ ಸಿಕ್ಕಿದೆ ಅಲ್ಮದೀನದಿಂದ. ಮಾಷಾಲ್ಲ, ಅದಕ್ಕೆ ನೀವು ಒಂದು ದೊಡ್ಡ ಟಾಪರ್ ಆಗಿ ನಮಗೆ ಅದನ್ನು ರೀಪೇ ಮಾಡಿದ್ದೀರಿ ಅಂತ ಹೇಳ್ಬೋದು. ಆ ಕ್ರೆಡಿಟನ್ನು, ಆ ಒಂದು ಋಣವನ್ನು ನೀವು ಟಾಪರ್ ಆಗಿ ಬರುವ ಮೂಲಕ ನೀವು ತೀರಿಸಿದ್ದೀರಿ. ನೀವು ಕಲಿಯುವಾಗ ನಿಮ್ಮ ಈ ಟೈಮ್ ಶೆಡ್ಯೂಲ್ ಹೇಗಿತ್ತು? ನಾರ್ಮಲ್ ಡೇಸ್ಗಳಲ್ಲಿ 5 ಗಂಟೆಗೆ ಏಳ್ತಾ ಇದ್ದೆ ಮತ್ತು ಕಲಿತಾ ಇದ್ದೆ. ದಿನಕ್ಕೆ ಒಂದು 3 ಅಥವಾ 4 ಗಂಟೆ ಓದ್ತಾ ಇದ್ದೆ. ಒಂದು ಟೈಮ್ ಟೇಬಲ್ ಇತ್ತು, ಈ ದಿವಸ ಈ ಸಬ್ಜೆಕ್ಟ್ನ ಈ ಚಾಪ್ಟರ್ ಕಲಿಬೇಕು ಅಂತ. ಆ ಟೈಮ್ ಟೇಬಲನ್ನೇ ಫಾಲೋ ಮಾಡ್ತಾ ಇದ್ದೆ. ಮತ್ತು ಎಕ್ಸಾಮ್ ಡೇಸ್ಗಳಲ್ಲಿ 4 ಗಂಟೆಗೆ ಎದ್ದು ಕಲಿತಾ ಇದ್ದೆ. ಆವಾಗ ಕೂಡ ಹಾಗೆ ಟೈಮ್ ಟೇಬಲ್ ಫಾಲೋ ಮಾಡ್ತಾ ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ತಾ ಕಲಿತಾ ಇದ್ದೆ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಅಂತ ಯಾವುದಾದ್ರೂ ಇತ್ತಾ? ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಅಥವಾ ನಿಮಗೆ ಸ್ವಲ್ಪ ಕಷ್ಟವಾದ ಸಬ್ಜೆಕ್ಟ್ ಹಾಗೇನಾದರೂ ನಿಮಗೆ ಇತ್ತಾ? ಸ್ಪೆಷಲ್ ಟ್ಯೂಷನ್ ಏನಾದರೂ ತಗೊಳ್ತಾ ಇದ್ದೀರಾ? ಆನ್ಲೈನ್ ಕ್ಲಾಸ್ ಅಥವಾ ಏನಾದರೂ ಯೂಟ್ಯೂಬ್ ಅಂಥದ್ರ ಸಹಾಯವನ್ನು ನೀವೇನಾದರೂ ಪಡೀತಾ ಇದ್ದೀರಾ? ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸೇ. ಕಷ್ಟವಾಗೋದು ಕೂಡ ಮ್ಯಾಥ್ಸೇ. ಮ್ಯಾಥ್ಸ್ಗಾಗಿ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದು ಬೈ ಹಾರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಡೈಲಿ ಕ್ವಶ್ಚನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೆ. ಹಾಗೆ ಮ್ಯಾಥ್ಸ್ ಕಲಿತದ್ದು. ಮತ್ತು ಆನ್ಲೈನ್ ಕ್ಲಾಸ್ ಅದೆಲ್ಲ ನಾನು ನೋಡಿಲ್ಲ ಮ್ಯಾಥ್ಸ್ಗಾಗಿ. ಮ್ಯಾಥ್ಸ್ ನಾನು LBA ಓದ್ತಾ ಇದ್ದೆ. LB ಅಂತ ಒಂದಿದೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ನನ್ನ ಟೀಚರ್ ಹೇಳಿದರು ಅದೇ ಕಲಿ ಅಂತ. ಮೋಸ್ಟ್ಲಿ ಅದರಿಂದವೇ ಕ್ವಶ್ಚನ್ಸ್ ಎಲ್ಲ ಬಂದದ್ದು ಎಕ್ಸಾಮ್ಗೆ. ಸ್ಕೂಲ್ ಸಬ್ಜೆಕ್ಟಿನ ಹೊರತಾಗಿ ಬೇರೆ ನಿಮಗೆ ಏನಾದರೂ ಹಾಬೀಸ್ ಇತ್ತಾ? ಏನಾದರೂ ಹಾಬೀಸ್ ಇದೆಯಾ ನಿಮಗೆ?
ನನಗೆ ಡ್ರಾಯಿಂಗ್ಸ್, ಆರ್ಟ್ಸ್, ಕ್ರಾಫ್ಟ್ಸ್ ಅದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಾ ಫ್ರೀ ಟೈಮ್ ಸಿಗ್ತಾ ಇರುವಾಗ ಅದೇ ಮಾಡ್ತಾಯಿದ್ದೆ, ಡ್ರಾಯಿಂಗ್ ಮಾಡೋದು, ಕ್ರಾಫ್ಟ್ಸ್, ಅದೇ ನನ್ನ ಹಾಬೀಸ್ ಎಲ್ಲ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿತ್ತು? ಸ್ಪೋರ್ಟ್ಸ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇರ್ತಿತ್ತ ನಿಮಗೆ? ಸ್ಪೋರ್ಟ್ಸಲ್ಲಿ ಫುಟ್ಬಾಲ್ ಮಾತ್ರ ಆಡ್ತಾ ಇದ್ದದ್ದು, ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್. ಆಡ್ತಾ ಇದ್ರಾ? ಎಲ್ಲಿ ಆಡ್ತಾ ಇದ್ದು? ಸ್ಕೂಲಲ್ಲಿಯಾ ಮನೆಯಲ್ಲಿಯಾ? ಸ್ಕೂಲಲ್ಲಿ ಕೂಡ ಆಡ್ತಾ ಇದ್ದೆ, ಮನೆಯಲ್ಲಿ ಕೂಡ ಆಡ್ತಾ ಇದ್ದೆ. ನಿಮ್ಮ ತಾಯಿಯ ಬಗ್ಗೆ ನೀವು ಹೇಳಿದಿರಿ, ಒಳ್ಳೆ ಸಪೋರ್ಟ್ ಸಿಕ್ಕಿದೆ ತಾಯಿಯಿಂದ ಅಂತ ಹೇಳಿ. ನಿಮ್ಮ ತಾಯಿಯ ಬಗ್ಗೆ ಹೇಳುವಾಗ ನನಗೆ ಒಂದು ಘಟನೆ ನೆನಪಾಗ್ತದೆ. ಏನಂತ ಹೇಳಿದರೆ, ನಿಮ್ಮ ತಾಯಿ ನಮ್ಮ ಊರಿನ ಮದ್ರಸಕ್ಕೆ ಬರ್ತಾಯಿದ್ರು. ಎಲ್ಲಿಂದ? 3 ಕಿಲೋಮೀಟ್ರ್ ಆಚೆ ಇರುವಂಥ ಇಂದಬೆಟ್ಟದಿಂದ. ಬಹುಶಃ ಆ ಕಾಲದಲ್ಲಿ ಇಂದಬೆಟ್ಟಿನಲ್ಲಿ ಸರಿಯಾದ ಮದ್ರಸ ಇರಲಿಲ್ಲ ಅಂತ ಕಾಣ್ತದೆ. ನಮ್ಮ ಮದ್ರಸಕ್ಕೆ ಬರ್ತಾಯಿದ್ರು. ಮುರಾ ಮದ್ರಸ ಅಂತೇಳಿ ನಮ್ಮದು ನಾವೂರಿನಲ್ಲಿರುವಂಥ ಮದ್ರಸ. ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲಿ 5ನೇ ಕ್ಲಾಸ್ನಲ್ಲಿ, ಮದ್ರಸದ 5ನೇ ಕ್ಲಾಸ್ನಲ್ಲಿ ಇಡೀ ಸುನ್ನಿ ಸಮಸ್ತದಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುವಂಥ ಪರೀಕ್ಷೆ, ಪಬ್ಲಿಕ್ ಎಕ್ಸಾಮ್, ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ನಿಮಗೆ ಗೊತ್ತಾ? ಹೇಳ್ತಾರೆ. ಫಸ್ಟ್ ರ್ಯಾಂಕ್ ಬಂದಿದ್ದು ಬಹುಶಃ ನನ್ನ ಹಿಸ್ಟ್ರಿಯಲ್ಲಿ ಬೇರೆ ಯಾರಾದರೂ ಬಂದಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ನಂತರ ಅಂದರೆ ಕೇರಳದವರೇ ಹೈಯೆಸ್ಟ್ ಬರ್ತಾ ಇದ್ದದ್ದು ರ್ಯಾಂಕ್ ಎಲ್ಲ. ಹಾಗಿರುವಾಗ ಕರ್ನಾಟಕದ ಒಬ್ಬ ಕುಗ್ರಾಮದ ಹುಡುಗಿ 5ನೇ ಕ್ಲಾಸ್ ಮದ್ರಸದಲ್ಲಿ ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಫಸ್ಟ್ ರ್ಯಾಂಕ್ ಬರುವುದು ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಅದು 7ನೇ ಕ್ಲಾಸ್ನಲ್ಲಿ ಆದರೂ ಅದು ವಿಶೇಷ ಏನಲ್ಲ. ಯಾಕೆ ಅಂತ ಹೇಳಿದ್ರೆ 7ನೇ ಕ್ಲಾಸ್ನಲ್ಲಿ ಅಷ್ಟು ಮಕ್ಕಳು ಇರಲಿಕ್ಕೆ ಇಲ್ಲ. 5ನೇ ಕ್ಲಾಸ್ನಲ್ಲಿ ನಿಂತೇನೋ ತುಂಬ ಮದ್ರಸದ ಮಕ್ಕಳು ಇರ್ತಾರೆ. ಆ ಒಂದು ಸಾಧನೆ ಕೂಡ ನಿಮ್ಮ ಹಾಗೆ ಆ ತಾಯಿಯ ಸಾಧನೆ ಕೂಡ ಮೆಚ್ಚಬೇಕಾದದ್ದು. ಮಾತ್ರ ಅಲ್ಲ, ಅವತ್ತು ಅಲ್ಲಿ ಮದ್ರಸದಲ್ಲಿ ಇದ್ದಂಥ ಉಸ್ತಾದರು ಅವರು ಕೂಡ ಒಳ್ಳೆಯ ಪರಿಶ್ರಮ ಪಟ್ಟಿದ್ದಾರೆ. ನನಗೆ ನೆನಪಿದೆ, ಇಸ್ಮಾಯಿಲ್ ಮುಸ್ಲಿಯಾರ್ ಪೆರಿಯಡ್ಕ ಅಂತ ಹೇಳುವ ಸದರುಸ್ತಾದಿದ್ದರು. ಅವರ ಅಂಡರಲ್ಲಿ ತುಂಬ ರ್ಯಾಂಕ್ ಎಲ್ಲ ಬರ್ತಾಯಿತ್ತಾಗ ಮತ್ತು ತುಂಬ ಪರಿಶ್ರಮ ಪಡ್ತಾಯಿದ್ರು. ಮತ್ತು ಸಿದ್ದೀಕ್ ತಂಗಲ್ ಮುರಾ ಅವರು ಅಲ್ಲಿ ಉಸ್ತಾದಾಗಿದ್ದರು. ಹಾಗೆ ಇವರೆಲ್ಲರ ಪರಿಶ್ರಮ ಮತ್ತು ನಿಮ್ಮ ತಾಯಿಯ ಪರಿಶ್ರಮ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಮುಂದಿನ ಗೋಲ್ ಏನು? ನಿಮ್ಮ ಮುಂದೆ ಏನು ಮಾಡಬೇಕಂತಿದ್ದೀರಿ ನೀವು? ಅದರ ಬಗ್ಗೆ ಸ್ವಲ್ಪ ಹೇಳಿ. ನೀವೀಗ SLC ಆಯಿತು, ಇನ್ನು ಪ್ರಯಾಣ ಮುಂದಕ್ಕೆ ಬಹಳ ಇದೆ. ನಿಮ್ಮ ಮುಂದಿನ ಗೋಲ್ ಏನು? ನಿಮ್ಮದು ವಿಷನ್ ಏನು? ನನಗೆ ಫ್ಯೂಚರಲ್ಲಿ ಕಾರ್ಡಿಯಾಕ್ ಸರ್ಜನ್ ಆಗಬೇಕಂತ ಆಸೆ. ಅದಕ್ಕೆ 12th ಕೂಡ ರ್ಯಾಂಕ್ ಬರಬೇಕಂತ ಆಸೆ ಇದೆ ನನಗೆ. 12th ನಂತರ ನೀಟ್ ಕ್ರ್ಯಾಕ್ ಮಾಡಬೇಕು. ನೀಟ್ನ ನಂತರ ಒಂದು ಒಳ್ಳೆಯ ಗೌರ್ಮೆಂಟ್ ಕಾಲೇಜ್ ಸಿಗಬೇಕು MBBSಗಾಗಿ. ಅದರ ನಂತರ ಮತ್ತೊಮ್ಮೆ ನೀಟ್ ಇದೆ, ನೀಟ್ PG ಆದಮೇಲೆ ಜನರಲ್ ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಕಲಿತು ಮತ್ತೊಮ್ಮೆ ನೀಟ್ ಇದೆ. ಅದರ ನಂತರ ಕಾರ್ಡಿಯಾಕ್ ಸರ್ಜರಿ ಅದರ ಕುರಿತು ಕಲಿತು ಕಾರ್ಡಿಯಾಕ್ ಸರ್ಜನ್ ಆಗಬೇಕಂತ ಆಸೆ. ಮಾಷಾ ಅಲ್ಲಾ, ಕಾರ್ಡಿಯಾಕ್ ಸರ್ಜರಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಗೋಲ್ ಇಟ್ಕೊಂಡಿದ್ದೀರಿ. ಅಲ್ಲಾಹ್ ಅದನ್ನು ನಿಮ್ಮ ಉದ್ದೇಶದ ಹಾಗೆ ಪೂರ್ತಿಗೊಳಿಸಲಿ ಅಂತೇಳಿ ನಾವು ಪ್ರಾರ್ಥಿಸುವ. ಇಷ್ಟೆಲ್ಲ ಕಲೀಲಿಕ್ಕೆ ಇರುವಾಗ ತುಂಬ ಒಂದು ಬಜೆಟ್ ಬೇಕಾಗ್ತದೆ. ಇದನ್ನೆಲ್ಲ ಹೇಗೆ ನೀವು ಹೊಂದಿಸಿಕೊಳ್ಳುವ ಒಂದು ಧೈರ್ಯದಲ್ಲಿದ್ದೀರಿ? ಇದಕ್ಕೆಲ್ಲ ನೀವು ನಿಮ್ಮ ಹೇಗೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ನೀಟಲ್ಲಿ ರ್ಯಾಂಕ್ ಎಲ್ಲ ಬಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಕಡಿಮೆ ಫೀಸಿಗೆ ಸೀಟ್ ಸಿಗ್ತದೆ. ಹಾಗಾಗಿ ನೀಟಲ್ಲಿ ಒಳ್ಳೆಯ ಮಾರ್ಕ್ಸ್ಗಾಗಿ ತುಂಬ ಕಲಿಬೇಕು. ಕಲಿತ ನಂತರ ಫೀಸ್ ಕಡಿಮೆ ಆಗ್ತದೆ. ಮತ್ತು ನನ್ನ ಮಾವ ಹೇಳಿದರು, ನೀನು ಕಲಿ, ಫೀಸಿನ ಬಗ್ಗೆ ನಾನು ನೋಡ್ಕೊಳ್ತೇನೆ ಅಂತ. ಮಾಷಾ ಅಲ್ಲಾ, ಹಾಗೆ ಫ್ಯಾಮಿಲಿಯ ಸಪೋರ್ಟ್ ಇದೆ ನಿಮಗೆ, ಇನ್ಶಾ ಅಲ್ಲಾ. ಹಾಗೆ ನಿಮ್ಮ ಉದ್ದೇಶ ಎಲ್ಲ ಪೂರ್ತಿ ಆಗಲಿ. ಮತ್ತು ಒಂದು ವಿದ್ಯಾರ್ಥಿಗಳಿಗೆ ಈ ಮಾತಿನಲ್ಲಿ ಒಳ್ಳೆಯ ಇನ್ಸ್ಪಿರೇಷನ್ ಇದೆ. ಯಾಕೆ ಅಂತ ಹೇಳಿದರೆ, ಒಂದು ಗೋಲ್ ಇಟ್ಕೊಂಡ ನಂತರ ಅದನ್ನು ಹೇಗೆ ಸಾಧಿಸಬೇಕು, ಅದು ತಮಗೆ ಒಂದು ದೃಢವಾದ ನಿಶ್ಚಯ ಇದ್ದರೆ, ದೃಢವಾದ ಒಂದು ಗೋಲ್ ಇದ್ದರೆ, ಆತ್ಮವಿಶ್ವಾಸ ಇದ್ದರೆ, ಎಲ್ಲವೂ ತನ್ನಿಂತಾನೆ, ಅದು ಆರ್ಥಿಕ ಸಹಾಯ ಆಗಿರ್ಬೋದು ಅಥವಾ ಕುಟುಂಬದ ಸಹಾಯ ಆಗಿರ್ಬೋದು, ಅದು ಎಲ್ಲ ತನ್ನಿಂತಾನೆ ಬರ್ತದೆ. ದೇವರ ಆಶೀರ್ವಾದವು ಕೂಡ ಸಿಗ್ತದೆ ಎನ್ನುವುದು ಅವರ ಮಾತಿನಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಏನು ಅಂತ ಹೇಳಿದರೆ, ನಿಮ್ಮ ಜೂನಿಯರ್ ವಿದ್ಯಾರ್ಥಿಗಳಿಗೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀರಿ? SSLCಯಲ್ಲಿ ಒಟ್ಟು 121 ಚಾಪ್ಟರ್ಸ್ ಇದೆ. ಲ್ಯಾಂಗ್ವೇಜ್ ಎಲ್ಲ ಒಂದೊಂದು ದಿನ ಒಂದೊಂದು ಕಲಿಬಹುದು, ಒಂದೊಂದು ಚಾಪ್ಟರ್. ಹಾಗೆ ಲ್ಯಾಂಗ್ವೇಜ್ ಕವರ್ ಆಗ್ತದೆ. ಮತ್ತು
ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಒಂದೊಂದು ಚಾಪ್ಟರ್ಗೆ ಎರಡೆರಡು ದಿನ ಕೊಟ್ಟು ಕಲಿತರೆ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಮತ್ತು ಪ್ರಿಪ್ರೇಟ್ರಿ ಮಾರ್ಕ್ಸ್ ನೋಡಿ ಬೇಸರ ಆಗೋದು ಬೇಡ. ಪ್ರಿಪ್ರೇಟ್ರಿ ಮಾರ್ಕ್ಸ್ ಬೋರ್ಡ್ ಮಾರ್ಕ್ಸ್ಗೆ ಕನ್ಸಿಡರ್ ಆಗುವುದಿಲ್ಲ. ನನಗೆ ಕೂಡ ಪ್ರಿಪ್ರೇಟ್ರಿಯಲ್ಲಿ ಒಮ್ಮೆ ಕಡಿಮೆ ಮಾರ್ಕ್ಸ್ ಬಂದಿತ್ತು, ಆದರೂ ಕೂಡ ಬೇಸರ ಆಗಬಾರ್ದು. ಇದೇ ನನ್ನ ಫೈನಲ್ ಮೆಸೇಜ್. ವಿದ್ಯಾರ್ಥಿಗಳೇ ಕೇಳಿದ್ರಲ್ಲ, ಏನು ನಾವು ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು, ಪ್ರಿಪ್ರೇಟ್ರಿಯಲ್ಲಿ ಕಡಿಮೆ ಮಾರ್ಕ್ ಬಂತು ಅಂತ ಹೇಳಿ. ನಾವು ಪರಿಶ್ರಮ ಪಟ್ಟರೆ ಹೆಚ್ಚು ಮಾರ್ಕ್ ಖಂಡಿತ ತೆಗಿಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಳ್ಳೆಯ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಶಹೀರ್ ಫಾರ್ ಬೀಯಿಂಗ್ ವಿತ್ ಅಸ್ ಟುಡೇ ಆ್ಯಂಡ್ ಶೇರಿಂಗ್ ಯುವರ್ ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. And journey is far away. Inshallah, we wish you all the success in your life. Thank you, sir. Okay.